ವರ್ಷದ ಹಿಂದೆ ಪ್ರತಿಷ್ಠಾಪನೆ ವ್ಯಾಸರಾಯರು ಪ್ರತಿಷ್ಠಾಪನೆ ಮಾಡಿರೋದಂಥ ದೇವಸ್ಥಾನ ಇದು. ಈಗ ನೀವು ಇಲ್ಲಿ ಏನು ದೇವರ ಮೂರ್ತಿ ನೋಡ್ತಾ ಇದ್ದೀರಾ, ಅದು 600 ವರ್ಷದ ಹಿಂದೆಗಡೆ ವ್ಯಾಸರಾಯರು ಪ್ರತಿಷ್ಠಾಪನೆ ಮಾಡಿರೋದು. ಇದು ಉದ್ಭವ ಮೂರ್ತಿ ಅಲ್ಲ. ಇದು ಮೊದಲು ಪೂರ್ತಿ ಹೊಲ ಗದ್ದೆ ಬಯಲು ಪ್ರದೇಶ ಆಗಿತ್ತು. ಹಾಗಾಗಿ ಇದಕ್ಕೆ ಬಯಲು ಆಂಜನೇಯ ಅಂತ ಹೆಸರು ಬಂತು. ಮೊದಲು ಬರೀ ಈ ದೇವರ ಮೂರ್ತಿ ಮಾತ್ರ ಇತ್ತು. ಈ ಗರ್ಭಗುಡಿ ಇದೆಲ್ಲ ಏನೂ ಇರಲಿಲ್ಲ. ಪಕ್ಕದಲ್ಲಿ ಹಳ್ಳಿ ಮರ ಮಾತ್ರ ಇತ್ತು. ಇದು ನಿಮಗೆ ವಿಶೇಷ ಏನು ಅಂದರೆ, ಎಲ್ಲ ಬೇರೆ ಕಡೆ ಆಂಜನೇಯನ ದೇವಸ್ಥಾನಗಳಲ್ಲಿ ಆಂಜನೇಯನ ಮುಖ ಒಂದು ದಕ್ಷಿಣ ಮುಖವಾಗಿ ಮುಖ ಇರುತ್ತೆ. ಇದು ಎದುರುಮುಖ ಆಂಜನೇಯ ಪಶ್ಚಿಮ ಮುಖವಾಗಿದೆ. ಮತ್ತು ಇದರಲ್ಲಿ ಆಂಜನೇಯನ ಹೆಗಲ ಮೇಲ್ಗಡೆ ರಾಮ ಇದ್ದಾನೆ, ಕಾಲತ್ರ ರಾಕ್ಷಸ ಇದ್ದಾನೆ. ಇದು ವಿಶೇಷ. ನಮ್ಮ ದಕ್ಷಿಣ ಭಾರತದಲ್ಲಿ ಇದರಂಥ ಒಂದು ಮೂರ್ತಿ ಬೇರೆ ಇಲ್ಲ. ಇದು ವಿಶೇಷ ಏನು ಅಂತಂದರೆ, ಇದನ್ನು ಕೆತ್ತನೆ ಮಾಡಬೇಕಾದ್ರೆ ರಾಮಾಯಣದಲ್ಲಿ ಬರುವಂಥ ಒಂದು ಸನ್ನಿವೇಶ ತಗೊಂಡು ಕೆತ್ತನೆ ಮಾಡಿರೋದು. ರಾವಣ ಯುದ್ಧದಲ್ಲಿ ದೊಡ್ಡ ರಥ ತೊಗೊಂಬಂದು ಯುದ್ಧ ಬಿಲ್ಲು ಬಾಣ ಬಿಡ್ತಾ ಇರ್ತಾನೆ. ರಾಮ ಕಾಡಿನಿಂದ ಹೋಗಿದ್ದಕ್ಕೋಸ್ಕರ ಅವನ ಹತ್ರ ರಥ ಇರೋದಿಲ್ಲ, ನೆಲದ ಮೇಲೆ ನಿಂತ್ಕೊಂಡು ಬಿಲ್ಲು ಬಾಣ ಬಿಡ್ತಾ ಇರ್ತಾನೆ. ಆಂಜನೇಯ ಅದನ್ನು ನೋಡೋಕ್ಕಾಗ್ದಿರ ಅವನು ತನ್ನ ಹೆಗಲ ಮೇಲ್ಗಡೆ ಆಂಜನೇಯ ರಾಮನ ಹೆಗಲ ಮೇಲೆ ನಿಲ್ಲಿಸ್ಕೊಂಡು ಅಲ್ಲಿ ಬಿಲ್ಲು ಬಾಣ ಬಿಡ್ತಾ ಇರೋದು ಸನ್ನಿವೇಶ. ಇಲ್ಲಿ ಬಿಲ್ಲು ಬಾಣ ಬಿಡ್ತಾ ಇರೋದು ಸನ್ನಿವೇಶ. ಇದು ಯುದ್ಧ ಮಾಡ್ತಾ ಇರೋ ಸನ್ನಿವೇಶದಲ್ಲಿ ರಾವಣ ಸೋಲುವಂಥ ಪರಿಸ್ಥಿತಿ ಬರುತ್ತೆ. ಆಗ ಅವನು ತನ್ನ ಮಾಯಾವಿದ್ಯೆಯಿಂದ ಭೂಮಿಯಿಂದ ರಾಕ್ಷಸನ ಉದ್ಭವ ಮಾಡ್ತಾನೆ. ಹೋಗಿ ಆಂಜನೇಯನ ಕಾಲು ಹಿಡಿದು ಎಳೆದ್ಬಿಡು, ರಾಮ ಬಿದ್ದೋಗ್ತಾನೆ, ನಾನು ಗೆದ್ದು ಬಿಡ್ತೀನಿ ಅಂತ. ಹಾಗೆ ರಾಕ್ಷಸ ಭೂಮಿಯಿಂದ ಬಂದು ಆಂಜನೇಯನ ಕಾಲು ಹಿಡಿಯೋದಕ್ಕೆ ಅಂತ ಆಂಜನೇಯನ ಕಾಲು ಮುಟ್ತಾನೆ. ಆಂಜನೇಯನ ಕಾಲು ಮುಟ್ಟಿದ್ದಂಗೆ ಅವನ ಜ್ಞಾನೋದಯ ಆಗಿ ಅವನು ಆಂಜನೇಯನ ಭಕ್ತನಾಗಿ ಅವನ ಕಾಲ ಹತ್ರನೇ ಹೊಡ್ಕೊಂಡ್ಬಿಡ್ತಾನೆ. ನೋಡಿ, ಆ ಕಾಲ ಹತ್ರ ಆಂಜನೇಯ ರಾಕ್ಷಸನ ಮೂರ್ತಿ ಇದೆ ನೋಡಿ. ಹಾಗಾಗಿ ಪ್ರಪಂಚದಲ್ಲಿ ಎಲ್ಲೂ ರಾಕ್ಷಸರಿಗೆ ಪೂಜೆ ಪುನಸ್ಕಾರ ಅನ್ನೋದಿಲ್ಲ. ಅವನು ಆಂಜನೇಯನ ಭಕ್ತನಾಗಿ ಅವನ ಕಾಲ ಹತ್ರ ಉಳ್ಕೊಂಡಿರೋದ್ರಿಂದ ರಾಮ, ಆಂಜನೇಯ ಮತ್ತು ರಾಕ್ಷಸ 3 ಜನರಿಗೆ ಒಟ್ಟಿಗೆ ಅಭಿಷೇಕ ಪೂಜೆ ಎಲ್ಲ ಒಟ್ಟಿಗೆ ಆಗುತ್ತೆ. ಮತ್ತು ಇದರಲ್ಲಿ 3 ಅವತಾರಗಳಿದೆ. ಆಂಜನೇಯನ ಒಂದು ಶ್ಲೋಕದಲ್ಲಿ ಬರುತ್ತೆ, ಭೀಮ, ಮಧ್ವ, ಹನುಮ ಅಂತ ಹೇಳ್ಬೋದು. ಹಾಗೆ ಇದರಲ್ಲಿ ಭೀಮಾವತಾರ, ಮಧ್ವಾವತಾರ, ಹನುಮಾವತಾರ 3 ಅವತಾರಗಳಿರುತ್ತೆ. ಈಗ ನಾವು ಏನು ನೋಡ್ತಾ ಇದ್ದೀವಿ, ಇದು ಹನುಮಾವತಾರ. ನಮ್ಮ ಮನಸ್ಸಿನಿಂದ ಆಂಜನೇಯನ ಮುಖ ತೆಗೆದು ಈ ಬಾಲ ತೆಗೆದುಬಿಟ್ಟು ಮನುಷ್ಯನ ಮುಖ ಇತ್ತು ಅಂತಂದರೆ ಅದು ಮಧ್ವಾವತಾರ ಆಗುತ್ತೆ. ಮಧ್ವಾವತಾರದ ಸಂಕೇತ ಏನು ಅಂತಂದರೆ ಅಭಯ ಹಸ್ತ. ನೋಡಿ, ಇಲ್ಲಿ ಅಭಯ ಹಸ್ತ ಇದೆ. ಮತ್ತು ಈ ಕಡೆ ಶಂಖ ಇದೆ. ಮತ್ತು ಇಲ್ಲಿ ಚಕ್ರ ಇದೆ. ಮತ್ತು ಇಲ್ಲಿ ಎದೆಯಲ್ಲಿ ಅವ್ರದ್ದು 12 ನಾಮಗಳಿದೆ. ಇದು ಮಧ್ವಾವತಾರ. ಈ ಶಂಕು ಚಕ್ರ ಅಭಯಹಸ್ತ ತೆಗೆದುಬಿಟ್ಟು ಕೈಯಲ್ಲಿ ಗದೆ ಕೊಟ್ಟರೆ ನೋಡಿ, ಗದೆ ಇಟ್ಕೊಂಡು ನಿಂತಿರೋದು ಅದು ಭೀಮಾವತಾರ. ಹೀಗೆ ಇದು 3 ಅವತಾರಗಳಿಂದ ಕೂಡಿರುವಂಥ ಮೂರ್ತಿ. ಇದನ್ನು ವಿಶೇಷತೆ ಏನು ಅಂತಂದರೆ, ಹಾಗಾಗಿ ಈಗ ಒಂದು 400 ವರ್ಷದ ಹಿಂದೆ ನಮ್ಮ ತುಮಕೂರು ಜಿಲ್ಲೆಗೆ ದೊಡ್ಡದಾದಂಥ ಒಂದು ಕ್ಷಾಮ ಬರಗಾಲ ಎಲ್ಲ ಬಂತು. ಆವಾಗ ಊರಿನ ಜನ ಎಲ್ಲ ಬಂದು ದೇವರಲ್ಲಿ ಮೊರೆ ಹೋಗೋಣ ಅಂತೇಳಿ ಬಂದರು. ಆದರೆ ದೇವರಲ್ಲಿ ಪ್ರಾರ್ಥನೆ ಮಾಡೋದು ಹೇಗೆ ಏನು ಅಂತ ಗೊತ್ತಾಗ್ತಾ ಇರಲಿಲ್ಲ. ಅವ್ರ ಗುಂಪಲ್ಲಿ ಬಂದಾಗ ಆ ಗುಂಪಲ್ಲಿ ವಯಸ್ಸಾದವರು ಒಬ್ಬರು ಒಂದು ಸಲಹೆ ಕೊಟ್ಟರು. ಪೂಜೆ ಸಾಮಾನು ತೊಗೊಂಬಂದು ಹಣ್ಣು, ಕಾಯಿ, ಕಡ್ಡಿ, ಕರ್ಪೂರ, ಹೂವು ತೊಗೊಂಬಂದು ಅರ್ಚನೆ ಮಾಡಿಸಿ ದೇವರಲ್ಲಿ ಬೇಡ್ಕೊಂಡು ಬಾಳೆಹಣ್ಣು ಕಚ್ಚಿಸ್ಬಿಟ್ಟು ಪ್ರದಕ್ಷಿಣೆ ಹೋಗೋಣ ಅಂತ. ಅದೇ ರೀತಿ ಅವರೆಲ್ಲರೂ ಪೂಜೆ ಮಾಡಿಸಿ, ನೈವೇದ್ಯ ಮಾಡಿಸಿ, ಅರ್ಚನೆ ಮಾಡಿಸಿ, ಬಾಳೆಹಣ್ಣನ್ನು ಬಾಯಿಗೆ ಕಚ್ಚಿಸ್ಬಿಟ್ಟು ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಬಂದರು. ಒಂದು ಪ್ರದಕ್ಷಿಣೆ ಬರೋದ್ರೊಳಗೆ ಬಾಯಲ್ಲಿದ್ದ ಬಾಳೆಹಣ್ಣು ಕೆಳಗಡೆ ಬಿತ್ತು. ಯಾವಾಗ ಬಾಯಲ್ಲಿದ್ದ ಬಾಳೆಹಣ್ಣು ಕೆಳಗಡೆ ಬಿತ್ತೋ ಮಾರನೇ ದಿವಸದಿಂದಾನೇ 15 ದಿನಗಳ ಕಾಲ ಜೋರಾಗಿ ಮಳೆ ಬಂದು ಇಡೀ ಜಿಲ್ಲೆಗಿದ್ದಂಥ ಬರಗಾಲ, ಕ್ಷಾಮ ಎಲ್ಲ ದೂರ ಆಗಿ ಎಲ್ಲರಿಗೂ ಅನುಕೂಲ ಆಗಿ ಕ್ಷೇಮವಾಗಿ ಒಳ್ಳೆಯದಾಯಿತು. ಹಾಗಾಗಿ ಈಗ 400 ವರ್ಷದಿಂದ ಇವತ್ತಿನವರೆಗೂ ಈ ನಮ್ಮ ದೇವಸ್ಥಾನದಲ್ಲಿ ಬಾಳೆಹಣ್ಣು ಕಲಿಸುವಂಥ ಪದ್ಧತಿ ಇದೆ. ಯಾರಾದರೂ ಏನು ಕಷ್ಟ ಇದೆ, ಕೆಲಸ ಇದೆ, ಅದನ್ನು ಕೇಳೋದಕ್ಕೆ ಅಂತ ಇಲ್ಲಿ ಬಂದು ಪೂಜೆ ಮಾಡಿಸಿ ಬಾಳೆಹಣ್ಣು ಕಲಿಸಿಸ್ಬಿಟ್ಟು ಪ್ರಸಾದ ಕೇಳ್ತಾರೆ. ಇದು ಈ ದೇವಸ್ಥಾನದ ಮಹಿಮೆ.
ಮತ್ತು ಈ ನಮ್ಮ ದೇವಸ್ಥಾನದಲ್ಲಿ ರಾಮನವಮಿಗೆ ರಥೋತ್ಸವ ನಡೆಯುತ್ತೆ. ಪ್ರತಿ ರಾಮನವಮಿ ದಿವಸ ಅವತ್ತಿಲೆಲ್ಲ ಜನಗಳು ಕೊಪ್ಪಲು ಎಲ್ಲ ಹಾಕ್ತಾರೆ. ರಥದ ಎಳೆದ ಮೇಲೆ ಅಲ್ಲಿ ಎಲ್ಲರಿಗೂ ತೀರ್ಥ ಇದು ಪಾನಕ ಎಲ್ಲ ಕೋಸಂಬರಿ ಎಲ್ಲ ಹಂಚ್ತಾರೆ. ಸುಮಾರು 5,000 to 6,000 ಜನ ಸೇರ್ತಾರೆ. ಮಧ್ಯಾಹ್ನ 12:30 1 ಗಂಟೆಗೆ ತೇರು ಎಳಿತೀವಿ. ಆಮೇಲೆ ರಾಮನವಮಿ ಆದಮೇಲೆ 9 ದಿವಸ ಪ್ರಾಕಾರೋತ್ಸವ ಅಂತ ಇರುತ್ತೆ. ಬೇರೆ ಬೇರೆ ಸೇವಾಕರ್ತರು ಒಂದು ದಿವಸ ಸಾಯಂಕಾಲದೊತ್ತು ಸೇವೆ ಮಾಡಿಸ್ತಾರೆ. ಉತ್ಸವ ಇರುತ್ತೆ. ಇದಿಷ್ಟು ನಮ್ಮ ದೇವಸ್ಥಾನದಲ್ಲಿ ನಡೆಯುವಂಥ ಸೇವೆಗಳು. ಮತ್ತು ಇದು ಇಲ್ಲಿ ಏನಾದ್ರು ಬಾಳೆಹಣ್ಣು ಕಚ್ಚಿಸೋದು ಅಂತ ಹೇಳೋದನ್ನೆಲ್ಲ, ಬಾಳೆಹಣ್ಣು ಕಚ್ಚಿಸ್ಬೇಕಾದ್ರೆ ಕೆಲವರು ಹರಕೆ ಮಾಡ್ಕೋತಾರೆ. ನನ್ನ ಕೆಲಸ ಆದರೆ ನಾನು ಬಂದು ಅಭಿಷೇಕ ಮಾಡಿಸ್ತೀನಿ ಅಂತಾರೆ. ಇನ್ನು ಕೆಲವರು ಉದ್ದಿನವಡೆ ಹಾರ ಹಾಕಿಸ್ತೀನಿ ಅಂತಾರೆ. ಇನ್ನು ಕೆಲವರು ಬೆಣ್ಣೆ ಅಲಂಕಾರ ಮಾಡಿಸ್ತೀನಿ ಅಂತಾರೆ. ಇನ್ನು ಕೆಲವರು ವಿಳೆದೆಲ್ಲ ಹಾರ ಹಾಕಿಸ್ತೀನಿ ಅಂತಾರೆ. ಹಾಗಾಗಿ ಅವರವರ ಮನೋ ಇಚ್ಛೆ ಅವ್ರು ಏನು ಬೇಡ್ಕೊಂಡಿರ್ತಾರೋ ಅದನ್ನು ಇಲ್ಲಿ ತೊಗೊಂಬಂದು ಕೊಟ್ಟರೆ ನಾವು ಇಷ್ಟು ಸೇವೆಗಳು ನಾವು ಮಾಡ್ತೀವಿ. ಇದಿಷ್ಟು ದೇವಸ್ಥಾನಕ್ಕೆ. ತಮ್ಮ ಹೆಸರು ಯಾವುದು? ನನ್ನ ಹೆಸರು ರಮೇಶ್ ಅಂತ ಹೇಳ್ಬಿಟ್ಟು. ತುಂಬ ಥ್ಯಾಂಕ್ ಯು ಸರ್, ಧನ್ಯವಾದಗಳು ನಿಮಗೆ ಹೇಳಿದ್ದಕ್ಕೆ. ಏನೋ ಈ ಭಾಗ್ಯ ನಿಮ್ಮಲ್ಲಿ ಕೇಳೋದು ನಮಗೆ ಆಕಸ್ಮಿಕವಾಗಿ ಬಂದ ನಮಗೆ ಸೇರಿದೆ. ಅವ್ರಿಗೆ ಅವ್ರ ಥ್ಯಾಂಕ್ ಯು. ಏನೋ ನಿಮ್ಮಿಂದ ನಮಗೆ ಇದನ್ನು ಕೇಳೋವಂಥ ಭಾಗ್ಯ ಸಿಕ್ತು. ದೇವರು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ.